ಇವತ್ತು ರಾಜ್ಯ ಮಟ್ಟದ ಈ ಒಂದು ಬಜೆಟ್ ಪೂರ್ವದ ಪ್ರತಿಭಟನಾ ಪ್ರದರ್ಶನವನ್ನ ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಅಂಗನವಾಡಿ ನೌಕರರು ಇಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇದು ಬಜೆಟ್ ಪೂರ್ವದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಅಂಗನವಾಡಿ ನೌಕರರ ಪರವಾಗಿ ನಾವು ಸಲ್ಲಿಸಿದ್ದೀವಿ ಮನವಿ ಪತ್ರನ. ಅದರಲ್ಲಿ ರಾಜ್ಯ ಸರ್ಕಾರದ ಕಳೆದ 3 ವರ್ಷಗಳ ಹಿಂದೆ ಇವರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಗೌರವಧನವನ್ನ 15,000ಕ್ಕೆ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು. ಹಾಗೇನೆ ಅವರು ನಿವೃತ್ತಿ ಪರಿಹಾರದ ಇದನ್ನ 2 ಲಕ್ಷ ರೂಪಾಯಿಗೆ ಹೆಚ್ಚಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದು ಯಾವುದೇ ಇವತ್ತು ಆಗಿಲ್ಲ. ಅದಕ್ಕೋಸ್ಕರ 3 ವರ್ಷ ಆಗಿ ಇವತ್ತು ನಮ್ಗೆ ಪರಿಹಾರ ಘೋಷಣೆ ಮಾಡಿಬಿಟ್ಟು ಭರವಸೆ ಕೊಟ್ಟು 3 ವರ್ಷ ಆದ್ರೂ ಕೂಡ ಇದನ್ನ ಘೋಷಣೆ ಮಾಡಿಲ್ಲ. ಅದಕ್ಕಾಗಿ ಈ ಒಂದು ಬಜೆಟ್ ನಲ್ಲಿ ಗೌರವಧನ ಹೆಚ್ಚಿಸಬೇಕು ಮತ್ತೆ ನಿವೃತ್ತಿ ವೇತನವನ್ನ 2 ಲಕ್ಷಕ್ಕೆ ಹೆಚ್ಚಿಸಬೇಕಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ. ಅದ್ರ ಜೊತೆಗೇನೆ ನಮ್ಮ ಅಂಗನವಾಡಿ ನೌಕರರಿಗೆ ಗ್ರಾಚ್ಯುಟಿ ಯಾರೆಲ್ಲ ನಿವೃತ್ತಿ ಆಗ್ತಾರೆ ಅವರೆಲ್ಲರಿಗೂ ಗ್ರಾಚ್ಯುಟಿ ಕೊಡ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ರಾಜ್ಯ ಸರ್ಕಾರ 2024ರ ನಂತರ ನಿವೃತ್ತಿ ಆದವರಿಗೆ ಮಾತ್ರ ಗ್ರಾಚ್ಯುಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವು ಯಾರೆಲ್ಲ ನಿವೃತ್ತಿ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಗ್ರಾಚ್ಯುಟಿ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಬೇಡಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಇಷ್ಟು ಬೇಡಿಕೆಗಳ ಮೇಲೆ ಪ್ರಧಾನವಾಗಿ ಅದ್ರ ಜೊತೆಗೆ ನಿರ್ದೇಶನಾಲಯದಲ್ಲಿ ಹಲವಾರು ಸುತ್ತೋಲೆಗಳು ಆರ್ಡರ್ಗಳಾಗಿದ್ದಾವೆ. ಅವು ಯಾವುದು ಸರಿಯಾಗಿ ಸೂಕ್ತ ರೀತಿಯಲ್ಲಿ ಜಾರಿ ಆಗ್ತಾ ಇಲ್ಲ. ಅವುಗಳನ್ನ ಜಾರಿ ಮಾಡ್ಬೇಕಂತೇಳಿ ಇವತ್ತು ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಒಂದ್ ವೇಳೆ ರಾಜ್ಯ ಸರ್ಕಾರ ಈ ಒಂದು ಬಜೆಟ್ ನಲ್ಲಿ 6ನೇ ತಾರೀಕು ಮಂಡಿಸ್ತಕ್ಕಂಥ ರಾಜ್ಯ ಬಜೆಟ್ ನಲ್ಲಿ ಇದ್ರ ಬಗ್ಗೆ ಸೂಕ್ತವಾದಂತಹ ಸ್ಪಂದನೆ ಕೊಡ್ಲಿಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬಹಳ ಉಗ್ರವಾದಂತಹ ಹೋರಾಟನ ನಾವು ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಚ್ಚರಿಸೋದಕ್ಕೋಸ್ಕರ ಈ ಹೋರಾಟ ನಂಬಿಕೊಂಡಿದ್ದಾರೆ. ಕೆ ಸೋಮಶೇಖರ್ ಯಾದಗಿರಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರ ಸಂಘ, ಎಐಯುಟಿಯುಸಿ. ಅಂಗನವಾಡಿ ನೌಕರರ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. 6ನೇ ಗ್ಯಾರಂಟಿ ಜಾರಿ ಮಾಡದ ಸರ್ಕಾರಕ್ಕೆ, 6ನೇ ಗ್ಯಾರಂಟಿ ಜಾರಿ ಮಾಡದ ಸರ್ಕಾರಕ್ಕೆ, ಕನಿಷ್ಠ ವೇತನ ಜಾರಿಗೊಳಿಸದ ಸರ್ಕಾರಕ್ಕೆ, ಕನಿಷ್ಠ ವೇತನ ಜಾರಿಗೊಳಿಸದ ಸರ್ಕಾರಕ್ಕೆ ಅಂಗನವಾಡಿ ನೌಕರರ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ಅಂಗನವಾಡಿ ನೌಕರರಿಗೆ ಗ್ರಾಚ್ಯುಟಿ ಹಣ ನೀಡಲೇಬೇಕು, ನೀಡಲೇಬೇಕು. ಅಂಗನವಾಡಿ ನೌಕರರನ್ನು ಸರ್ಕಾರದ ಸಿ ಮತ್ತು ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಿ. ಅಂಗನವಾಡಿ ನೌಕರರನ್ನು ಸರ್ಕಾರದ ಸಿ ಮತ್ತು ಡಿ ಗ್ರೂಪ್ ನೌಕರರೆಂದು ಪರಿಗಣಿಸಿ. ಚುನಾವಣಾ ಭರವಸೆಯಂತೆ ಅಂಗನವಾಡಿ ನೌಕರರ ಗೌರವಧನವನ್ನು ಹೆಚ್ಚಿಸಿ. ಚುನಾವಣಾ ಭರವಸೆಯಂತೆ ಅಂಗನವಾಡಿ ನೌಕರರ ಗೌರವಧನವನ್ನು ಹೆಚ್ಚಿಸಿ. ಎಐಯುಟಿಯುಸಿ ಜಿಂದಾಬಾದ್, ಎಐಯುಟಿಯುಸಿ ಜಿಂದಾಬಾದ್. ಹೆಣ್ಣು ಮಕ್ಕಳಿಗೆ ಮಾತು ಕೊಟ್ಟು ಉಳಿಸಿಕೊಳ್ಳದ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳಿಗೆ ಮಾತು ಕೊಟ್ಟು ಉಳಿಸಿಕೊಳ್ಳದ ಸರ್ಕಾರಕ್ಕೆ ಮಾಸಿಕ ಗೌರವಧನ 15,000ಕ್ಕೆ ಹೆಚ್ಚಿಸಿ.